ಗುರುವಿನಿಂದ ಸಕಲ ವಿದ್ಯೆಯನ್ನು ಆರ್ಜಿಸಿಕೊಂಡು ಅರಮನೆಯನ್ನು ಪ್ರವೇಶ ಮಾಡುವರು. ಬಹಳ ದಿನಗಳೇ ಕಳೆದು ಹೋಯಿತು. ತಂದೆಯ ರಾಜಕೀಯದಲ್ಲಿ ನಾವು ಸಲಹೆ ಸೂಚನೆಯನ್ನು ಕೊಡುತ್ತಾ ತಂದೆಯಿಂದ ಕಲಿಯಬೇಕಾದ ವಿಷಯಗಳನ್ನೆಲ್ಲ ಸಂಗ್ರಹಿಸುತ್ತಾ ಇದ್ದೇವೆ. ನಾವಿಬ್ಬರೇ ಅಲ್ಲ ತಾನೇ, ನಮಗೊಬ್ಬಳು ಅಕ್ಕ ಇದ್ದಾಳೆ ವಿಶ್ವಮತಿ. ಭಗವಾನ್ ಪರಮೇಶ್ವರನ ತಪಸ್ಸಿನಲ್ಲಿ ಪ್ರಸನ್ನಗೊಳಿಸುವುದರ ದ್ವಾರ ಮಹಾಶಿವನನ್ನ ಮದುವೆಯಾಗಿದ್ದಾಳೆ. ಆ ಭಗವಂತ ನಮ್ಮ ಮನೆಯಲ್ಲೇ ಇದ್ದಾಳೆ. ಇದು ನಮ್ಮ ಸೌಭಾಗ್ಯವೇ ಸರಿ. ಮುಂದಿಟ್ಟು ನಲಿಯುತ್ತಾ ಇದ್ದೇವೆ ನಾವು. ನಿಜ, ಮಾಡೋದಕ್ಕೆ ಬೇರೆ ಕೆಲಸ ಉಂಟೇನಾ? ಯಾವುದೂ ಇಲ್ಲ. ಹಾಗಾಗಿ ಇವತ್ತು ನಾವೇನಾದ್ರೂ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನ ಜೊತೆಗೆ ಒಂದು ಕೆಲಸ ಮಾಡ್ತಾರೆ ಅಂತ ಬಂದದ್ದು. ನನಗೊಂದು ಸ್ವಲ್ಪ ಹೆದರಿಕೆ ಗೊತ್ತಾ? ಏನಾದ್ರು ನಿನ್ನ ಜೊತೆ ಹೋದ್ರೆ ಸ್ವಲ್ಪ ಜಾಗೃತವಾಗಿರ್ಬೇಕು. ನಿನ್ನ ಜೊತೆ ಯಾವ ಹೆದರಿಕೆ? ಯಾಕೆ Oh,
ಏನೂ ಇಲ್ಲ. ಹೊಸತನವೇ ಎಂಬ ಕಾರಣಕ್ಕಾಗಿ ಉಪವನಕ್ಕೆ ಉಪವನ ನಮ್ಮಪ್ಪನ ಆಳ್ವಿಕೆಗೆ ಒಳಪಟ್ಟಿದ್ದೆ. ನಿತ್ಯ ನೂತನವಾಗಿ ಪ್ರಕೃತಿ ದೇವಿಯನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಎಂದಿನಂತೆ ಹೋಗುವ ಪರಿಯಲ್ಲ, ಮತ್ತೆ ಸ್ವಲ್ಪ ಬದಲಾವಣೆ. ಹೌದು. ಯಾವ ರೀತಿ ಬದಲಾವಣೆ ಮಾಡಬೇಕು? ತರತರದ ಮಣ್ಣು ಹೂವುಗಳನ್ನೆಲ್ಲ ದೈವದ ದ್ವಾರ ನಮ್ಮ ಮನಸ್ಸಿಗೆ ಮುದವನ್ನು ನೀಡುವ ಸಂದರ್ಭಕ್ಕೆ ಸುಯೋಗವನ್ನು ಬಳಸಿಕೊಳ್ಳುವುದರ ದ್ವಾರ ನಾವಲ್ಲಿ ಕಾಲ ಕಳೆಯಬೇಕು. ದೇವತೆಯನ್ನು ಪುರಾರಿಸಿಕೊಳ್ಳಬೇಕು. ನಾವು ಹೊರಟಿದ್ದೇನೆ. ಹೇಗೆ ನಮಗೆ ತಿರುಗಾಟಕ್ಕೆ ಬಂದಿಯಾ ಅಣ್ಣ? ಅರಮನೆಯಲ್ಲೇ ಕುಳಿತು ನಿನಗೆ ಮಾತ್ರ ಬೇಸರವಾದದ್ದಲ್ಲ, ಮತ್ತೆ ಬೇಸರ ಎನ್ನುವುದು ನನಗೂ ಆಗಿ ನನಗಾದ ಬೇಸರದ ನಿವಾರಣೆಗೆ ಏನು ಮಾಡುವಂತ ಯೋಚನೆ ಮಾಡುವಾಗ ಜೊತೆಯಲ್ಲಿ ಕುಣಿಯುವುದು ಅಂತ ಅದೊಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ನಿನ್ನ ಜೊತೆಗೆ ನನಗೆ ಸ್ವಲ್ಪ ಕಷ್ಟವೇ. ಈಗೇನು ಮುಂದೆ ಕಷ್ಟ ಆಗ್ತದೆ. ಒಂದು ಅಡಿಕೆ